ನಮಸ್ಕಾರ. ರಾಮಾಯಣ ಅನ್ನೋ ಮಹಾಕಾವ್ಯದಲ್ಲಿ ಎಷ್ಟೋ ಪಾತ್ರಗಳಿವೆ. ಆದರೆ ಒಬ್ಬ ಪಾತ್ರ ಇಲ್ಲದೆ ಹೋಗಿದ್ರೆ ಆ ಕಥೆಯೇ ಇರ್ತಿರ್ಲಿಲ್ಲ. ಆತನೇ ಹನುಮಂತ. ಕೇವಲ ಒಬ್ಬ ಸಹಾಯಕ ಪಾತ್ರಧಾರಿಯಲ್ಲ, ಬದಲಿಗೆ ಇಡೀ ಕಥೆಯ ಅನಿವಾರ್ಯ ಶಕ್ತಿ. ಬನ್ನಿ, ಇವತ್ತು ನಾವು ಆಂಜನೇಯನ ಜೀವನದ 3 ಪ್ರಮುಖ ಘಟ್ಟಗಳನ್ನು ನೋಡ್ತಾ ಅದರಿಂದ ಕಲಿಬಹುದಾದ ಅದ್ಭುತ ಜೀವನ ಪಾಠಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಡಿವಿಜಿಯವರ ಈ ಒಂದು ಮಾತು, ಹನುಮಂತ ಇಲ್ಲದೆ ರಾಮಾಯಣ ಆಗೋಕೆ ಸಾಧ್ಯವೇ ಇಲ್ಲ ಅಂತ ಇದೆಯಲ್ಲ, ಇದು ಹನುಮಂತನ ಪಾತ್ರದ ಇಡೀ ಸಾರಾಂಶವನ್ನೇ ಹಿಡಿದಿಡುತ್ತೆ. ಯಾಕಂದ್ರೆ ರಾಮನಿಗೂ ಸೀತೆಗೂ ಸೇತುವೆಯಾಗಿದ್ದು ಅವನೇ, ಹತಾಶೆಯ ಕತ್ತಲಲ್ಲಿ ಭರವಸೆಯ ಬೆಳಕಾಗಿದ್ದು ಅವನೇ, ಅಸಾಧ್ಯ ಅನ್ನಿಸಿದ್ದನ್ನ ಇದು ಸಾಧ್ಯ ಅಂತ ಮಾಡಿ ತೋರಿಸಿದ್ದೇ ಇದೇ ಹನುಮಂತ. ಹಾಗಿದ್ರೆ ಇಂತಹ ಅಸಾಧಾರಣ ನಾಯಕನ ಪಯಣ ಶುರುವಾಗಿದ್ದು ಹೇಗೆ? ಸರಿ, ಮೊದಲನೇ ಭಾಗಕ್ಕೆ ಬರೋಣ. ಮರೆತು ಹೋದ ಅಪಾರ ಶಕ್ತಿ. ಪ್ರತಿಯೊಬ್ಬ ಹೀರೋ ಕಥೆಯಲ್ಲೂ ಒಂದು ಆರಂಭ ಇರುತ್ತಲ್ವಾ? ಹನುಮಂತನ ಕಥೆ ಶುರುವಾಗೋದೇ ಒಂದು ವಿಚಿತ್ರವಾದ ಪ್ಯಾರಡಾಕ್ಸ್ನಿಂದ. ಹುಟ್ಟಿನಿಂದಲೇ ಅವನಲ್ಲಿ ದೈವಿಕ ಶಕ್ತಿಗಳಿದ್ದು, ಆದರೆ ಆ ಶಕ್ತಿ ಇದೆ ಅನ್ನೋ ಅರಿವೇ ಅವನಿಗಿರಲಿಲ್ಲ. ಯಾಕೆ ಹೀಗೆ? ಕಾರಣ ಅವನ ಬಾಲ್ಯ. ಅವನ ಬಾಲ್ಯ ಅಂದ್ರೆ 2 ಮುಖಗಳಿದ್ದ ಹಾಗೆ. ಒಂದು ಕಡೆ ತನ್ನ ತುಂಟಾಟದಿಂದ ಋಷಿಗಳ ತಪಸ್ಸನ್ನೇ ಹಾಳು ಮಾಡ್ತಿದ್ದ, ಇನ್ನೊಂದು ಕಡೆ ಆಕಾಶದಲ್ಲಿ ಕೆಂಪಗೆ ಕಾಣೋ ಸೂರ್ಯನನ್ನೇ ಒಂದು ಹಣ್ಣು ಅಂತ ತಿಳ್ಕೊಂಡು ಅದನ್ನ ಹಿಡಿಯೋಕೆ ಹಾರಿ ಹೋಗೋಷ್ಟು ಅಪಾರವಾದ ಶಕ್ತಿ ಅಂದ್ರೆ ಪವರ್ ಇತ್ತು. ಆದರೆ ಅದನ್ನ ಕಂಟ್ರೋಲ್ ಮಾಡೋಕೆ ಗೊತ್ತಿರಲಿಲ್ಲ. ಇದು ದೊಡ್ಡ ಸಮಸ್ಯೆಯಾಗಿ ಅದಕ್ಕೊಂದು ಕಠಿಣ ಪರಿಹಾರ ಬೇಕಾಗಿತ್ತು. ಅವನ ಹಾವಳಿಯಿಂದ ಸುಸ್ತಾಗಿ ಹೋದ ಋಷಿಗಳು ಅವನಿಗೆ ಶಿಕ್ಷೆ ಕೊಡಲಿಲ್ಲ, ಬದಲಿಗೆ ತುಂಬಾನೇ ವಿಚಿತ್ರವಾದ ಒಂದು ಶಾಪವನ್ನು ಕೊಟ್ಟರು. ನಿನ್ನಲ್ಲಿರೋ ಈ ಅಪಾರವಾದ ಶಕ್ತಿ ನಿನಗೇ ಮರ್ತು ಹೋಗ್ಲಿ ಅಂತ ಯೋಚಿಸಿ. ಇದು ಅವನ ಜೀವನವನ್ನೇ ಬದಲಾಯಿಸಿದ ಕ್ಷಣ. ಜಗತ್ತನ್ನೇ ಗೆಲ್ಲೋ ಶಕ್ತಿ ಇದ್ರೂ ಆ ಶಕ್ತಿಯ ಬೀಗದ ಕೈ ಈಗ ಬೇರೆಯವರ ಕೈಗೆ ಹೋಗಿತ್ತು. ಆದರೆ ಪ್ರತಿಯೊಂದು ಶಾಪಕ್ಕೂ ಒಂದು ವಿಮೋಚನೆ ಇರುತ್ತಲ್ವಾ? ಹಾಗೆ ಇಲ್ಲೂ ಒಂದು ಪರಿಹಾರ ಇತ್ತು. ಅವನ ಶಕ್ತಿ ಎಲ್ಲೂ ಹೋಗಿರ್ಲಿಲ್ಲ, ಅದೊಂದು ಗುಪ್ತ ನಿಧಿಯ ಹಾಗೆ ಅವನಲ್ಲೇ ಅಡಗಿತ್ತು. ಸರಿಯಾದ ಸಮಯದಲ್ಲಿ ಒಬ್ಬ ಜ್ಞಾನಿ ಬಂದು, ಹನುಮಂತ, ಇದು ನಿನ್ನ ನಿಜವಾದ ಶಕ್ತಿ ಅಂತ ನೆನಪಿಸಿದಾಗ ಮಾತ್ರ ಆ ನಿಧಿ ಮತ್ತೆ ತೆರೆದುಕೊಳ್ಳುತ್ತಿತ್ತು. ಈ ಒಂದು ಅಂಶವೇ ಮುಂದೆ ರಾಮಾಯಣದ ದಿಕ್ಕನ್ನೇ ಬದಲಾಯಿಸುತ್ತೆ. ಸರಿ, ಕಥೆಯಲ್ಲಿ ಮುಂದೆ ಹೋಗೋಣ. ವರ್ಷಗಳು ಕಳೆದವು. ಹನುಮಂತ ತನ್ನ ಶಕ್ತಿಯನ್ನ ಮರೆತು ಸುಗ್ರೀವನ ಮಂತ್ರಿಯಾಗಿ ಕೆಲಸ ಮಾಡ್ತಿದ್ದ. ಅದೇ ಸಮಯದಲ್ಲಿ ಸೀತೆಯನ್ನ ಹುಡುಕುತ್ತಾ ರಾಮ ಮತ್ತು ಲಕ್ಷ್ಮಣ ದಕ್ಷಿಣದ ಕಾಡುಗಳಲ್ಲಿ ಅಲೆಯುತ್ತಿದ್ರು. ಆಗಲೇ ವಿಧಿಯಿಬ್ಬರನ್ನು ಒಂದುಗೂಡಿಸುವ ಆ ಕ್ಷಣ ಬಂದೇ ಬಿಡ್ತು. ಸುಗ್ರೀವನ ಆಜ್ಞೆಯಂತೆ ಹನುಮಂತ ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ರಾಮ ಲಕ್ಷ್ಮಣರನ್ನ ಭೇಟಿ ಮಾಡ್ತಾನೆ. ಅವನು ಮಾತಾಡಕ್ ಶುರು ಮಾಡಿದ ಮೇಲೆ ರಾಮನಿಗಂತೂ ಆಶ್ಚರ್ಯವೋ ಆಶ್ಚರ್ಯ. ಅವನ ಮಾತುಗಳಲ್ಲಿ ಒಂದೇ ಒಂದು ವ್ಯಾಕರಣ ದೋಷ ಇಲ್ಲ, ಉಚ್ಚಾರಣೆ ಸ್ಪಷ್ಟ, ಧ್ವನಿಯಲ್ಲಿ ಏರಿಳಿತ ಪರ್ಫೆಕ್ಟ್. ವೇದಗಳ ಜ್ಞಾನವಂತೂ ಅದ್ಭುತವಾಗಿತ್ತು. ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ಲಕ್ಷ್ಮಣ, ಇಂಥ ಅದ್ಭುತ ಮಾತುಗಾರ ಸಾಮಾನ್ಯನಾಗಿರಲು ಸಾಧ್ಯವೇ ಇಲ್ಲ. ಇವನಿಂದ ನಮ್ಮ ಕಾರ್ಯ ಖಂಡಿತ ಆಗುತ್ತೆ. ಅವರು ಅಯೋಧ್ಯೆಯ ರಾಜಕುಮಾರರು ಅಂತ ಗೊತ್ತಾದ ತಕ್ಷಣ ಹನುಮಂತನೊಳಗೊಂದು ಮಿಂಚು ಸಂಚರಿಸಿದ ಹಾಗಾಯಿತು. ತಕ್ಷಣ ತನ್ನ ಬ್ರಾಹ್ಮಣ ವೇಷವನ್ನ ತೆಗೆದು ತನ್ನ ನಿಜ ಸ್ವರೂಪದಲ್ಲಿ ರಾಮನ ಪಾದಗಳಿಗೆ ಅಡ್ಡ ಬಿದ್ದ. ಆ ಒಂದೇ ಒಂದು ಕ್ಷಣದಲ್ಲಿ ಅವನಲ್ಲಿದ್ದ ಎಲ್ಲ ಅನುಮಾನ, ಅಹಂಕಾರ ಎಲ್ಲವೂ ಕರಗಿ ಹೋಗಿ ತನ್ನ ಜೀವನದ ಉದ್ದೇಶವೇ ಇದು ಅಂತ ಅವನಿಗೆ ಗೊತ್ತಾಗಿ ಹೋಯಿತು. ರಾಮ, ನೀನೇ ನನ್ನ ದೇವರು, ನನ್ನ ದೈವ ನೀನೇ. ಯೋಚಿಸಿ ನೋಡಿ, ಒಂದೇ ಒಂದು ಪ್ರಶ್ನೆ ಇಲ್ಲ, ಅನುಮಾನವಿಲ್ಲ, ಯಾವ ಹಿಂಜರಿಕೆಯೂ ಇಲ್ಲದೆ ಸಂಪೂರ್ಣವಾಗಿ ಶರಣಾಗುತ್ತಾನೆ. ಇದೇ ನೋಡಿ ನಿಜವಾದ ಭಕ್ತಿಯ ಶಕ್ತಿ. ಜೀವನದಲ್ಲಿ ಸರಿಯಾದ ಉದ್ದೇಶ ಸಿಕ್ಕಾಗ ತರ್ಕಕ್ಕಿಂತ ನಂಬಿಕೆನೇ ದೊಡ್ಡದಾಗುತ್ತೆ. ಈಗ ನಾವು ಕಥೆಯ ಅತ್ಯಂತ ರೋಚಕ ಭಾಗಕ್ಕೆ ಬರ್ತಿದ್ದೀವಿ. ನಿರಾಶೆಯನ್ನೇ ಗೆದ್ದ ಸಾಧಕ. ಆ ಶರಣಾಗತಿಯ ನಂತರ ಹನುಮಂತನಿಗೆ ಜೀವನದ ಅತ್ಯಂತ ದೊಡ್ಡ ಸವಾಲೆದುರಾಗುತ್ತೆ. ಅದು ಒಬ್ಬನೇ ಸಮುದ್ರ ದಾಟಿ ರಾವಣನ ಲಂಕೆಯಲ್ಲಿ ಸೀತೆಯನ್ನ ಪತ್ತೆ ಮಾಡೋದು. ಇದು ಕೇವಲ ಒಂದು ಪ್ರಯಾಣವಾಗಿರಲಿಲ್ಲ, ಇದು ಅವನ ಪರಿಶ್ರಮ ಮತ್ತೆ ಮಾನಸಿಕ ಸ್ಥೈರ್ಯದ ಅಗ್ನಿ ಪರೀಕ್ಷೆಯಾಗಿತ್ತು. ಮೊದಲ ಅಡ್ಡಿಯೇ ಬೃಹದಾಕಾರವಾಗಿತ್ತು, 100 ಯೋಜನಾ ವಿಸ್ತಾರವಾದ ಸಮುದ್ರ. ಅಯ್ಯೋ, ಬಾಲ್ಯದ ಶಾಪದಿಂದಾಗಿ ಹನುಮಂತನಿಗೆ ತನಗೆ ಹಾರೋಕೆ ಬರುತ್ತೆ ಅನ್ನೋದೇ ಮರೆತೋಗಿತ್ತು. ಅವನು ನಿರಾಶೆಯಿಂದ ಕುಳಿತಿದ್ದಾಗ ವಯಸ್ಸಿನಲ್ಲಿ ಹಿರಿಯನಾದ ಜಾಂಬವಂತ ಮುಂದೆ ಬಂದು ಅವನಿಗೆ ಅವನ ಜನ್ಮ, ಅವನ ಶಕ್ತಿ, ಅವನ ಉದ್ದೇಶ ಎಲ್ಲವನ್ನೂ ನೆನಪಿಸ್ತಾನೆ. ಆ ಮಾತುಗಳು ಕೇವಲ ಪ್ರೋತ್ಸಾಹವಾಗಿರಲಿಲ್ಲ, ಅವು ಅವನ ಮರೆತುಹೋವ ಶಕ್ತಿಯನ್ನ ಮತ್ತೆ ಎಬ್ಬಿಸಿದ ಮಂತ್ರಗಳಾಗಿದ್ವು. ಸರಿ, ಸಮುದ್ರವನ್ನೇನೋ ದಾಟಿದ, ಆದರೆ ಲಂಕೆಯಲ್ಲಿ ಸೀತೆಯನ್ನ ಹುಡುಕೋದು ಮತ್ತೊಂದು ದೊಡ್ಡ ಸವಾಲಾಗಿತ್ತು.
ರಾವಣನ ಬೃಹತ್ ನಗರದ ಪ್ರತಿಯೊಂದು ಮೂಲೆಯನ್ನು ಜಾಲಾಡಿದ್ರೂ ಸೀತೆಯ ಸುಳಿವೇ ಸಿಗಲಿಲ್ಲ. ಆಗ ಹನುಮಂತನ ಭರವಸೆ ಸಂಪೂರ್ಣವಾಗಿ ಕುಸಿದುಹೋಯಿತು. ಇಷ್ಟೆಲ್ಲ ಕಷ್ಟಪಟ್ಟು ಬಂದು ಈಗ ಎಲ್ಲವೂ ಮುಗೀತು, ತನ್ನ ಪ್ರಾಣವನ್ನೇ ಬಿಟ್ಬಿಡೋಣ ಅಂತ ಯೋಚಿಸೋಕೆ ಶುರು ಮಾಡ್ತಾನೆ. ಆದ್ರೆ ಆ ಸಂಪೂರ್ಣ ಹತಾಶೆಯಲ್ಲಿದ್ದಾಗ ಅವನೊಳಗಿಂದ ಒಂದು ಧ್ವನಿ ಬರುತ್ತೆ. ಅವನು ತನಗೆ ತಾನೇ ಹೀಗೆ ಹೇಳ್ಕೊತಾನೆ, ನಿರಾಶೆ ಸಾಧಕನಿಗೆ ತಕ್ಕದಲ್ಲ. ಯಾಕಂದ್ರೆ ಸೋಲನ್ನೊಪ್ಕೊಳ್ಳೋದಂದ್ರೆ ಅದು ಕೇವಲ ತನ್ನ ವೈಫಲ್ಯವಲ್ಲ, ಅದು ರಾಮನ ಭರವಸೆಯನ್ನ ಮುರಿಯೋದು, ಇಡೀ ವಾನರ ಸೇನೆಯ ಶ್ರಮವನ್ನ ವ್ಯರ್ಥ ಮಾಡೋದು. ಸಾಧಕರು ಸೋಲಿನಲ್ಲಿ ಕೂರೋದಿಲ್ಲ, ಪರಿಹಾರವನ್ನ ಹುಡುಕ್ತಾರೆ. ನೋಡಿ, ಇಲ್ಲಿ ಹನುಮಂತ ಸಾಮಾನ್ಯನಿಂದ ಅಸಾಮಾನ್ಯನಾಗೋದು. ಅವನು ತನ್ನ ಭಾವನೆಗಳನ್ನು ಪಕ್ಕಕ್ಕಿಟ್ಟು ತರ್ಕಬದ್ಧವಾಗಿ ಯೋಚಿಸಕ್ಕೆ ಶುರು ಮಾಡ್ತಾನೆ. ನಾನು ಲಂಕೆಯ ಎಲ್ಲೆಲ್ಲೇ ಹುಡುಕಿದ್ದೀನಿ, ಇನ್ನು ಎಲ್ಲಾದರೂ ಜಾಗ ಉಳಿದಿದೆಯಾ ಅಂತ ಯೋಚಿಸಿದಾಗ ಅವನಿಗೆ ಅಶೋಕವನದ ನೆನಪಾಗುತ್ತೆ. ತನ್ನ ಹತಾಶೆಯನ್ನೇ ಕ್ರಿಯಾಗಿ ಬದಲಾಯಿಸಿ ಹೊಸ ಹುರುಪಿನೊಂದಿಗೆ ಮತ್ತೆ ಹುಡುಕಾಟವನ್ನು ಮುಂದುವರಿಸ್ತಾನೆ ಮತ್ತು ಕೊನೆಗೂ ಅವನು ಯಶಸ್ವಿಯಾಗ್ತಾನೆ. ಸರಿ, ಕಥೆಯ ಕೊನೆಗೆ ಬರೋಣ. ಭಕ್ತಿಯ ಪರಮೋಚ್ಚ ಗೌರವ. ಯುದ್ಧ ಮುಗಿತು, ರಾವಣನ ಸಂಹಾರವಾಯಿತು, ಎಲ್ಲರೂ ವಿಜಯಶಾಲಿಗಳಾಗಿ ಅಯೋಧ್ಯೆಗೆ ವಾಪಸ್ ಬಂದ್ರು. ಈಗ ಪ್ರಶ್ನೆ, ಇಡೀ ರಾಮಾಯಣದ ಯಶಸ್ಸಿಗೆ ಕಾರಣನಾದ ಹನುಮಂತನಿಗೆ ಸಿಕ್ಕ ಪ್ರತಿಫಲವಾದರೂ ಏನು? ಆತನ ನಿಸ್ವಾರ್ಥ ಸೇವೆಗೆ ಯಾವ ಗೌರವ ಸಿಕ್ತು? ಪಟ್ಟಾಭಿಷೇಕದ ನಂತರ ಆ ದೊಡ್ಡ ಸಭೆಯಲ್ಲಿ ಸೀತೆ ಹನುಮಂತನನ್ನ ಗೌರವಿಸೋಕೆ ಮುಂದಾಗ್ತಾಳೆ. ಅವಳು ರಾಮ ಪ್ರೀತಿಯಿಂದ ತನಗೆ ಕೊಟ್ಟಿದ್ದ ಅತ್ಯಮೂಲ್ಯವಾದ ಮುತ್ತಿನ ಹಾರವನ್ನ ತೆಗೆದು ಕೃತಜ್ಞತೆಯ ಸಂಕೇತವಾಗಿ ಹನುಮಂತನ ಕೊರಳಿಗೆ ಹಾಕ್ತಾಳೆ. ಇದು ಒಂದು ರಾಣಿ ತನ್ನ ಶ್ರೇಷ್ಠ ಸೇವಕನಿಗೆ ನೀಡಬಹುದಾದ ಅತ್ಯುನ್ನತ ಭೌತಿಕ ಗೌರವವಾಗಿತ್ತು. ಆದರೆ ಹನುಮಂತನಿಗೆ ಇಂಥ ಭೌತಿಕ ವಸ್ತುಗಳಲ್ಲಿ ಆಸಕ್ತಿಯೇ ಇರಲಿಲ್ಲ. ಆಗ ರಾಮ ಮುಂದೆ ಬಂದು ಹನುಮಂತನನ್ನ ಪ್ರೀತಿಯಿಂದ ಆಲಂಗಿಸಿಕೊಂಡು ಒಂದು ಮಾತು ಹೇಳ್ತಾನೆ, ನನ್ನನ್ನೇ ನಾನು ನಿನಗೆ ಕೊಟ್ಟಿದ್ದೇನೆ. ಇದು ಯಾವುದೇ ಹಾರ, ಯಾವುದೇ ರಾಜ್ಯಕ್ಕಿಂತಲೂ ಮಿಗಿಲಾದ ಉಡುಗೊರೆ. ದೇವರು ತನ್ನನ್ನೇ ಭಕ್ತನಿಗೆ ಅರ್ಪಿಸೋದು. ಯೋಚಿಸಿ, ಇದಕ್ಕಿಂತ ದೊಡ್ಡ ಸೌಭಾಗ್ಯ ಇನ್ನೇನಿದೆ? ಮತ್ತು ಆ ಭಕ್ತಿಯ ಫಲವೇ ಹನುಮಂತನ ಇವತ್ತಿನ ಪರಂಪರೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಗೊತ್ತಾ? ಇವತ್ತು ನಾವು ಭಾರತದಾದ್ಯಂತ ನೋಡಿದ್ರೆ ಒಬ್ಬ ಸೇವಕನಾಗಿದ್ದ ಹನುಮಂತನಿಗಿರೋ ದೇವಸ್ಥಾನಗಳ ಸಂಖ್ಯೆ ಅವನ ಒಡೆಯನಾದ ರಾಮನಿಗಿರೋ ದೇವಸ್ಥಾನಗಳಿಗಿಂತಲೂ ಹೆಚ್ಚಾಗಿದೆ. ಅಂದ್ರೆ ಶುದ್ಧ ಭಕ್ತಿ ಮತ್ತು ನಿಸ್ವಾರ್ಥ ಸೇವೆ ದೇವರಿಗಿಂತಲೂ ಭಕ್ತನನ್ನೇ ದೊಡ್ಡವನನ್ನಾಗಿ ಮಾಡಬಲ್ಲದು ಅನ್ನೋದಕ್ಕೆ ಇದೇ ಸಾಕ್ಷಿ. ಹಾಗೆಂದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ತನ್ನ ಶಕ್ತಿ ತನಗೆ ಗೊತ್ತಿಲ್ಲದ ಒಬ್ಬ ವಾನರ ಕೇವಲ ಸೇವೆ ಮತ್ತು ಭಕ್ತಿಯ ಮೂಲಕ ದಾಸ್ಯದಿಂದ ದೈವತ್ವಕ್ಕೇರಿದ ಈ ಹನುಮಂತನ ಕತೆ ನಮ್ಮ ಜೀವನದ ಬಗ್ಗೆ ಏನು ಹೇಳುತ್ತೆ? ನಮ್ಮೊಳಗಿನ ಸಾಮರ್ಥ್ಯವನ್ನು ಗುರುತಿಸಲು, ಕಷ್ಟದ ಸಮಯದಲ್ಲಿ ನಿರಾಶೆಯನ್ನ ಮೆಟ್ಟಿ ನಿಲ್ಲಲು ಮತ್ತು ಒಂದು ಉನ್ನತ ಉದ್ದೇಶಕ್ಕೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳದರ ಶಕ್ತಿಯ ಬಗ್ಗೆ ಇದು ನಮ್ಗೆ ಕಲಿಸುವ ಪಾಠವೇನು? ಯೋಚಿಸಿ.